ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ನೀವು ಕೇಳಿರುವ ಒಂದು ಪವಿತ್ರ ವ್ರತದ ಬಗ್ಗೆ ವಿವರಿಸುತ್ತೇನೆ. ಅದುವೇ ಮಂಗಳಗೌರಿ ವ್ರತ ಇಲ್ಲ ಮಂಗಳಗೌರಿ ಹಬ್ಬ. ಇದು ಒಂದು ವೈವಿಧ್ಯಮಯ ಮತ್ತು ಪುಣ್ಯಕರ ವ್ರತವಾಗಿದೆ. ನಮ್ಮ ಸಂಪ್ರದಾಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಈ ವ್ರತವನ್ನು ಮಾಡುವುದು ಹೇಗೆ, ಈ ವ್ರತವನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವುದು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಮಂಗಳಗೌರಿ ಪೂಜೆಯ ಹಿಂದೆ ಇರುವ ಅದ್ಭುತ ಕಥೆಗಳು ಮತ್ತು ಅದ್ಭುತ ಪೂಜಾ ವಿಧಿವಿಧಾನಗಳ ಬಗ್ಗೆ ಕೇಳೋದಕ್ಕೋಸ್ಕರ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಮಂಗಳಗೌರಿ ಹಬ್ಬ ಅಂದರೆ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಮಹಿಳೆಯರು ಆಚರಿಸುವ ಶ್ರಾವಣ ಮಾಸದ ಪ್ರಮುಖ ಹಬ್ಬ ಆಗಿದೆ. ಈ ಹಬ್ಬದ ಪ್ರಮುಖ ಉದ್ದೇಶ ಏನು ಅಂದರೆ, ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ, ಸಮೃದ್ಧಿ, ಕುಟುಂಬದ ಸೌಖ್ಯಕ್ಕಾಗಿ, ಸಂತೋಷಕ್ಕಾಗಿ ಮಾಡುವ ಹಬ್ಬ ಇದಾಗಿದೆ. ಶ್ರಾವಣ ಮಾಸದ ಮಂಗಳವಾರದಂದು ಗೌರಿ ದೇವಿಯನ್ನು ಆರಾಧಿಸುತ್ತಾರೆ. ಈ ಹಬ್ಬವು ಸ್ತ್ರೀಯರಿಗೆ ಶಕ್ತಿಯ ಪ್ರತೀಕವಾಗಿದೆ. ಈ ವ್ರತವನ್ನು ಯಾಕೆ ಮಾಡ್ತಾರೆ ಅಂದರೆ, ದಾಂಪತ್ಯ ಜೀವನದ ಬಲವನ್ನು ಹೆಚ್ಚಿಸೋದಕ್ಕೋಸ್ಕರವಾಗಿ. ಆಗ ತಾನೇ ಹೊಸ ಜೀವನಕ್ಕೆ ಕಾಲಿಟ್ಟ ನವ ವಧು ವರರ ಒಂದು ದಾಂಪತ್ಯ ಜೀವನ ಸಮೃದ್ಧವಾಗಿರಲಿ, ಸಂತೋಷದಿಂದ ಕೂಡಿರಲಿ ಎನ್ನುವ ಉದ್ದೇಶದಿಂದ ನವ ವಿವಾಹಿತ ಮಹಿಳೆಯರು ಈ ಗೌರಿ ವ್ರತವನ್ನು ಆಚರಿಸುತ್ತಾರೆ. ಅದರ ಜೊತೆಗೆ ಈ ವ್ರತವನ್ನು ಆಚರಿಸೋದರಿಂದ ಕುಟುಂಬದ ಶ್ರೇಯಸ್ಸು ಕೂಡ ಹೆಚ್ಚಿಸುತ್ತೆ ಹಾಗೂ ಮಹಿಳೆಯರ ಆಧ್ಯಾತ್ಮಿಕ ಶಕ್ತಿ, ಸ್ಥೈರ್ಯ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಇದು ಮಹಿಳೆಯರಿಗೆ ಜೀವನದ ಪ್ರತಿಯೊಂದು ಆಯಾಮದಲ್ಲೂ ಕೂಡ ಫಲದಾಯಕವಾಗಿರುತ್ತದೆ. ಈ ಮಂಗಳಗೌರಿ ವ್ರತವನ್ನು ಸಾಮಾನ್ಯವಾಗಿ ನವ ವಿವಾಹಿತ ಮಹಿಳೆಯರು ವಿವಾಹದ ಮೊದಲ ವರ್ಷವೇ ಶ್ರಾವಣ ಮಾಸದ ಮಂಗಳವಾರದಂದು ಆಚರಿಸುತ್ತಾರೆ. ಈ ವ್ರತಕ್ಕಾಗಿ ಸಿದ್ಧತೆಗಳನ್ನು ಮೊದಲಿನಿಂದಲೇ ಆರಂಭಿಸಬೇಕು. ಇದಕ್ಕಾಗಿ ಬೇಕಾಗಿರುವ ಪೂಜಾ ಸಾಮಗ್ರಿಗಳು, ಗೃಹ ಶುದ್ಧೀಕರಣ ಮತ್ತು ಪೂಜಾ ವೇದಿಕೆಯ ಸಿದ್ಧತೆಯನ್ನು ಮೊದಲಿನಿಂದಲೇ ಮಾಡುವುದು ಉತ್ತಮ. ಇದರಿಂದ ಪೂಜೆಯ ಸಮಯದಲ್ಲಿ ಯಾವ ಗಡಿಬಿಡಿಯೂ ಆಗದೆ ಶಾಂತ ರೀತಿಯಿಂದ ನೆಮ್ಮದಿಯಿಂದ ಪೂಜೆಯನ್ನು ಮಾಡಬಹುದು. ಹಾಗಾದರೆ ಗೌರಿ ವ್ರತವನ್ನು ಹೇಗೆ ಮಾಡಬೇಕು, ಮಾಡುವ ವಿಧಾನ ಹೇಗೆ? ಶ್ರಾವಣ ಮಾಸದ ಮಂಗಳವಾರದಂದು ವ್ರತ ಆರಂಭವಾಗುತ್ತೆ. ಬೆಳಗಿನ ಜಾವದಲ್ಲಿ ಬೇಗ ಎದ್ದು ಸ್ನಾನಾದಿ ಕಾರ್ಯಗಳನ್ನು ಮುಗಿಸಿ ಮಡಿ ಬಟ್ಟೆಗಳನ್ನು ಧರಿಸಿ ದೇವರನ್ನು ಪ್ರತಿಷ್ಠಾಪಿಸುವ ಸ್ಥಳವನ್ನು ತೊಳೆದು ಶುಭ್ರಗೊಳಿಸಬೇಕು. ನಂತರದಲ್ಲಿ ಪೂಜಾ ಸ್ಥಳದಲ್ಲಿ ಗೌರಿ ಮೂರ್ತಿಯನ್ನು ಸ್ಥಾಪಿಸಬೇಕು. ವಿಭೂತಿ, ಅರಿಶಿನ, ಕುಂಕುಮಗಳಿಂದ ಪೂಜಿಸಿ ಹೂವು, ಬಿಲ್ವಪತ್ರೆ ಇತ್ಯಾದಿಗಳಿಂದ ಅಲಂಕರಿಸಬೇಕು. ನಂತರ ಹಾಡು ಮಂತ್ರಗಳ ಮೂಲಕ ಮಂಗಳಗೌರಿಗೆ ಆರತಿ ಮಾಡಿ ನೈವೇದ್ಯವನ್ನು ಅರ್ಪಿಸಬೇಕು. ಹೀಗೆ ಮಂಗಳಗೌರಿ ವ್ರತವನ್ನು ಸಂಪ್ರದಾಯ ಮತ್ತು ಪದ್ಧತಿಗಳ ಮೂಲಕ ಶ್ರದ್ಧೆಯಿಂದ ಆಚರಿಸುವುದರಿಂದ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಶ್ರೇಯಸ್ಸನ್ನು ತರುತ್ತದೆ. ಮಂಗಳಗೌರಿ ವ್ರತವನ್ನು ಶ್ರದ್ಧೆಯಿಂದ ಮಾಡುವುದು ದೇವಿಯ ಅನುಗ್ರಹವನ್ನು ಪಡೆಯಲು ಉತ್ತಮ ಮಾರ್ಗವಾಗಿದೆ. ಆದ್ದರಿಂದ ಕುಟುಂಬದ ಶ್ರೇಯಸ್ಸಿಗಾಗಿ, ಮಕ್ಕಳ ಕಲ್ಯಾಣಕ್ಕಾಗಿ, ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ಪವಿತ್ರ ವ್ರತವನ್ನು ಮಾಡಿ ಮಂಗಳಗೌರಿಯ ಕೃಪೆಗೆ ಪಾತ್ರರಾಗಿರಿ. ನಮಸ್ಕಾರ.